ತನ್ನ ಪ್ರಾಣಶಕ್ತಿಯನ್ನು ಎಲ್ಲ ಜೀವ ಜಂತುಗಳಿಗೆ ನೀಡುವಂಥ ಶಕ್ತಿಯನ್ನು ವಿಶೇಷವಾಗಿ ಅದು ಹೊಂದಿದೆ. ಹಾಗಾಗಿ ಯಜ್ಞ ಅಂದರೆ ಇಲ್ಲಷ್ಟೇ ಅಲ್ಲ, ಭೋಜನ ಕೂಡ ಯಜ್ಞ. ಊಟ ಮಾಡ್ತೀವಲ್ಲ, ಅದು ಕೂಡ ಯಜ್ಞ. ಅಲ್ಲೂ ಕೂಡ ನೀವು ಊಟ ಮಾಡುವಾಗ ಊಟದಲ್ಲಿ ತುಪ್ಪ ಇರಲೇಬೇಕು. ತುಪ್ಪ ಇಲ್ಲದೆ ಊಟ ಮಾಡಿದರೆ ಅದು ಭೋಜನ ಯಜ್ಞ ಆಗಲ್ಲ. ಇಲ್ಲಿ ಹೇಗೆ ನಾವು ತುಪ್ಪ ಇಲ್ಲದೆ ಅಗ್ನಿಹೋತ್ರ ಮಾಡೋದಕ್ಕೆ ಸಾಧ್ಯ ಇಲ್ವೋ, ಹಾಗೆ ಊಟ ಕೂಡ ಅಷ್ಟೇ, ಅದು ಯಜ್ಞ. ಒಳಗಡೆ ಕೂಡ ಇಲ್ಲಿ ಜಠರಾಗ್ನಿ ಇದೆಯಲ್ಲ, ಆ ಜಠರಾಗ್ನಿಗೆ ತುಪ್ಪ ಬೀಳಲೇಬೇಕು. ಅದಕ್ಕೆ ನಮ್ಮ ಹಿರಿಯರು ಹೇಳಿದರೆ, ಸಾಲ ಮಾಡಿ ಆದರೂ ತುಪ್ಪ ತಿನ್ನು. ಋಣಂ ಕೃತ್ವ ಘೃತಂ ಪಿಬೇ. ಸಂಸ್ಕೃತದಲ್ಲೂ ಇದೆ, ಅದು ವೇದಗಳಲ್ಲಿ ಇರೋದು, ಯಾರೋ ಹೇಳಿರೋದಲ್ಲ. ಋಣಂ ಕೃತ್ವ ಘೃತಂ ಪಿಬೇ. ಋಣ ಅಂದರೆ ಸಾಲ, ಕೃತ್ವ ಅಂದರೆ ಮಾಡು, ಘೃತಂ ಅಂದರೆ ತುಪ್ಪ, ಪಿಬೇತ್ ಅಂದರೆ ತಿನ್ನು ಅಂತ. ಋಣಂ ಕೃತ್ವ ಘೃತಂ ಪಿಬೇತ್ ಅಂತ ಹೇಳಿ. ಹೀಗೆ ಯೋಗ ಮತ್ತು ಯಜ್ಞ ಇವೆರಡಕ್ಕೂ ಕೂಡ ಅವಿನಾಭಾವವಾದಂತಹ ಒಂದು ಸಂಬಂಧ ಇದೆ. ಪ್ರತಿಯೊಂದು ಮನೆಯಲ್ಲೂ ಅಗ್ನಿ ಕಾರ್ಯ ನಡೀಲೇಬೇಕು. ಪ್ರತಿಯೊಂದು ಮನೆಯಲ್ಲೂ ನಮಗೆ ಗೊತ್ತಿಲ್ಲದೆ ಮನೆಯಲ್ಲಿ ಎಲ್ಲರೂ ಗಂಧದ ಕಡ್ಡಿ ಹಚ್ಚಿಸ್ತೀವಲ್ವ ದೇವರಿಗೆ, ಅದು ಅಗ್ನಿ. ಅದಕ್ಕೂ ಕೂಡ ಮಂತ್ರ ಇದೆ. ಮನಸ್ಪತ್ಯುದ್ಭವಂ ದಿವ್ಯೋ ಗಂಧಾಢ್ಯೋ ಗಂಧೋತ್ತಮಂ ಆಗ್ರೇಯಸ್